ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿ ಇದ್ಕೊಂಡು ಈ ರೀತಿಯ ಸಂದೇಶದ ಮುಖಾಂತರ ಪವಿತ್ರಾತ್ಮನೆ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. 2 Corinthians chapter 2 verse 14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಇಲ್ಲಿ ಅಪೊಸ್ತಲನು ಪೌಲನು ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರೋ ದೇವರಿಗೆ ಸ್ತೋತ್ರವು. ಈ ವಾಕ್ಯದ ಮುಖಾಂತರ ನಾವು 4 ಸಂಗತಿಯನ್ನು ಕಲಿಯುತ್ತೇವೆ. 1ನೇ ಸಂಗತಿಯಾಗಿದೆ ಯೇಸು ಕ್ರಿಸ್ತನೊಟ್ಟಿಗೆ ಹೇಗೆ ಅನ್ಯೋನ್ಯತೆಯನ್ನು ಇಡುವುದು. 2ನೇ ಸಂಗತಿ ನೋಡ್ತೇವೆ, ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. 3ನೇ ಸಂಗತಿ ನೋಡ್ತೇವೆ, ಎಲ್ಲ ವಿಧವಾದ ಸೋದೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. 4ನೇ ಸಂಗತಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಎಂಬ ಸುವಾಸನೆಯನ್ನು ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತೇವೆ. ಇದರಲ್ಲಿ 4 ಸಂಗತಿಗಳಲ್ಲಿ ನಾವು ಮೊದಲನೇ ಸಂಗತಿ ನೋಡುವ, ಯೇಸು ಕ್ರಿಸ್ತನೊಟ್ಟಿಗೆ ಹೇಗೆ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳೋದು. ಅದರಲ್ಲಿ ಮೊದಲನೇ ಪಾಯಿಂಟ್ ಆಗಿದೆ. ಅಲ್ಲಿ 3 ಕೀ ವರ್ಡ್ ನಿಮಗೆ ಯೇಸು ಕ್ರಿಸ್ತ ಅನ್ಯೋನ್ಯತೆ ಇರಬೇಕಾದರೆ ಅಲ್ಲಿ 3 ಸಂಗತಿ ಮಾಡಬೇಕು. ಅದು ಮೊದಲನೇ ಸಂಗತಿ ಆಗಿದೆ, ನೀವು ದಿನಾಲು ಪ್ರಿಯರೇ ತಂದೆ ದೇವರೊಟ್ಟಿಗೆ ನೀವು ಅನ್ಯೋನ್ಯತೆ ಇರಬೇಕಾದ್ರೆ ಪ್ರಾರ್ಥನೆ ಜೀವಿತ ಅತಿ ಪ್ರಾಮುಖ್ಯವಾಗಿದೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40ನೇ ವಾಕ್ಯ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದನ್ನು ಕಂಡು ಪೇತ್ರನಿಗೆ, ಈಗೋ 1 ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ. ಪ್ರಿಯರೇ, ಯೇಸು ಕ್ರಿಸ್ತನ ಶಿಷ್ಯರು ಹೇಳ್ತಾನೆ, 1 ಗಳಿಗೆ 1 ಹೊತ್ತಾದರೂ 1 ಗಳಿಗಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ. ಪ್ರಿಯರೇ, ನೀವು ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಇಡಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಒಂದು ಸಮಯವನ್ನು ಗೊತ್ತುಪಡಿಸಬೇಕು. ಕೆಲವರಿಗೆ ನಿಮಗೆ ಮುಂಜಾನೆ ಸಮಯ ಅತಿ ಒಳ್ಳೆಯದಾದರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಬಹುದು. ಅಥವಾ ಮಧ್ಯಾಹ್ನದ ಟೈಮ್, ಅದು ಯಾವ ಸಮಯ ನಿಮಗೆ ಒಂದು ಅನುಕೂಲವಾಗಿದೆ ಆ ಒಂದು ಸಮಯವನ್ನು ಪ್ರೇರಣೆ ಅಟ್ಲೀಸ್ಟ್ 1 ಗಂಟೆ ಆದರೂ, ಇಲ್ಲಿ ಅಂದರೆ ಎಷ್ಟು 1 ಗಂಟೆ ಆದರೂ ಪ್ರೇ ನೀವು ವೈಯಕ್ತಿಕವಾಗಿ ಯಾವ ಥರದ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮ್ಮ ಮೊಬೈಲ್ಗಳನ್ನೆಲ್ಲ ಸೈಲೆಂಟ್ ಮಾಡಿಟ್ಟುಕೊಂಡು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ನೀನು ಮತ್ತು ನಿನ್ನ ದೇವರು ಎಂಬ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ಮಾತ್ರವೇ ನೀವು ತಂದೆ ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರಾತ್ಮನಿಗೆ ಅನ್ಯೋನ್ಯತೆ ಇಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ನಿಮ್ಮಲ್ಲಿ ಪ್ರಾರ್ಥನೆ ಜೀವಿತ ಇರುವುದಿಲ್ಲವೋ ಆಗ ಅನ್ಯೋನ್ಯತೆ ಇಡಲಿಕ್ಕೆ ಆಗುವುದಿಲ್ಲ. ಮತ್ತು ಯಾಕೆ ಪ್ರಾರ್ಥನೆ ಮಾಡಬೇಕು? ಅಲ್ಲಿ 40ನೇ ವಾಕ್ಯ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸಿದ್ದವಸರಿ, ಅದು ದೇಹಕ್ಕೆ ಬಲ ಸಾಲದು. ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಎಲ್ಲ ಶೋಧನೆಗಳನ್ನು ಜಯಿಸಲಿಕ್ಕೆ, ಎಲ್ಲ ಸೈತನ ಕುತಂತ್ರ ಜಯಿಸಲಿ ಆಗ್ತದೆ. ಒಂದಿಲ್ಲ ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ ಶೋಧನೆಗಳು ಬರವಣೆ ಎಡವಿ ಬೀಳುತ್ತೀರಿ, ಸೈತನ ನಿಮ್ಮನ್ನು ಸೋಲಿಸಿ ಬಿಡ್ತಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಜೀವಿತ ಅತಿ ಪ್ರಾಮುಖ್ಯವಾಗಿದೆ. ಯೇಸು ಕ್ರಿಸ್ತನಿಗೆ ಅನ್ಯೋನ್ಯತೆ ಇಡಲಿ ಎಂಬುದನ್ನು ನಾವು ನೋಡ್ತೇವೆ. ಅದರಿಂದ ಯೇಸು ಕ್ರಿಸ್ತನ ಎಕ್ಸಾಂಪಲ್, ಯೇಸು ಕ್ರಿಸ್ತನ ಈ ಭೂಲೋಕದಲ್ಲಿರುವಾಗ ಆತನ ತಂದೆಯೊಟ್ಟಿಗೆ ಅನ್ಯೋನ್ಯತೆ ಇಡುತ್ತಾರೆ. ನಾವು ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಕಲಿತುಕೊಳ್ಳುವರಾಗಬೇಕು. ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಕ್ರಿಸ್ತನು ಮುಂಜಾನೆ ಬೇಗನೆ ಎದ್ದುಕೊಂಡು ಆತನು ವೈಯಕ್ತಿಕವಾಗಿ ಏಕಾಂತವಾಗಿ ಅನ್ಯ ಪ್ರಾರ್ಥನೆ ಮಾಡಲಾಗಿದೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿರುವಾಗ ತಂದೆಯೊಟ್ಟಿಗೆ ಅಣಿದಿಡುವ ಒಂದೇ ಕನೆಕ್ಷನ್ ಆಗಿದೆ, ಪ್ರಾರ್ಥನೆ ಆಗಿದೆ. ನಿಮಗೆ ಯಾವ ಟೈಮಲ್ಲಿ ಯೇಸು ಕ್ರಿಸ್ತನು ಕೆಲವು ಸಲ ಮುಂಜಾನೆ ಪ್ರಾರ್ಥನೆ ಮಾಡೋದುಂಟು, ಕೆಲವು ಸಲ ರಾತ್ರಿ ಕಾಲ, ಯಾವ ಸಮಯ ನಿಮಗೆ ಅನುಕೂಲ ಆಗುತ್ತದೋ ಅದಕ್ಕೆ ನೀವು ಪ್ರಾರ್ಥನೆ, ಎಷ್ಟು ನೀವು ಪ್ರಾರ್ಥನೆ ಮಾಡಿ ಅಷ್ಟು ನೀವು ತಂದೆ ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರ ಅನ್ಯೋನ್ಯತೆ ಇಡಲಿಕ್ಕೆ ನಿಮಗೆ ಸಾಧ್ಯವಾಗ್ತೈತೆ. ಪ್ರೇರೆ ಆವಾಗ ಮಾತ್ರ ನಾವು ಜಯಭರಿತ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ನಿಮಗೆ ನೀವು ಪ್ರಾರ್ಥನೆಗೆ ನಿಮ್ಮ ಸಮಯ ಕೊಡದಿದ್ದರೆ ನೀವು ಜಯಭರಿತ ಜೀವಿಸ ಹೊಂದಲಿಕ್ಕೆ ಆಗುವುದಿಲ್ಲ. ಅದೇ ಸಮಯದಲ್ಲಿ ಸೈತನು ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ, ಆತನು ನಿಮ್ಮನ್ನು ಸೋಲಿಸುತ್ತಾನೆ. ಅದಕ್ಕೋಸ್ಕರ
ಅಪೊಸ್ತಲ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನೊಟ್ಟಿಗೆ ಅನ್ನು ಇಟ್ಟವರು ಮಾತ್ರವೇ ಜಯ ಬರೆದ ಜೀವಿತ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಹೇಳ್ತಾನೆ, ಅವರು ತಂದೆಯೊಟ್ಟಿಗೆ ಯಾರು ಪ್ರೇರೆ ಈ ಧ್ಯಾನ ವಾಕ್ಯನ ಓದುತ್ತೀರೋ, ವಾಕ್ಯ ಧ್ಯಾನ ಆವಾಗ ನಿಮಗೆ ತಂದೆ ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರೊಟ್ಟಿಗೆ ಅನ್ಯೋನ್ಯತೆ ಇಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಅನ್ಯೋನ್ಯತೆ ಇಟ್ಟುಕೊಂಡಿದೆ ಎಂಬುದೇ ಗೊತ್ತಾಗುತ್ತದೆ. ಅಂದರೆ ನಿಮ್ಮ ಹೃದಯದಲ್ಲಿ ಸಂತೋಷವು ತುಂಬಿ ತುಳುಕುತ್ತದೆ. ಇವತ್ತು ಬರೀ ದೇವರ ಆತ್ಮನ್ನು ತೋರಿಸ್ತಿದ್ದಾನೆ. ಇವತ್ತು ಅನೇಕರು ನೀವು ನಿಮ್ಮ ಚಿಂತೆಯಲ್ಲಿ ಮುಳುಗಿದ್ದೀರಿ. ಅನೇಕರ ಮನಸ್ಸಲ್ಲಿ ಚಿಂತೆ, ಬೇಸರ, ನಿರಾಸೆ, ಒಂದು ಕೊಲರು ಕುಂದಿ ಮನಸ್ಸಿಗೆ ಕುಂದಿ ಹೋಗಿದ್ದೀರಿ ಪ್ರೇರೆ. ಕಾರಣ ಪ್ರೇರೆ, ಇವತ್ತು ಯಾವಾಗ ನೀವು ತಂದೆ, ಮಗ, ಪವಿತ್ರ ಒಟ್ಟಿಗೆ ಈ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಮತ್ತು ದೇವರ ವಾಕ್ಯ ವಿಧೇಯತೆ ಎಂಬ ಈ 3 ಕೀವನ್ನು ಉಪಯೋಗ ಮಾಡದಿದ್ದರೆ ಪ್ರೇರೆ, ನಿಮಗೆ ಈ ಲೋಕದಲ್ಲಿ ಬರೋ ಚಿಂತೆಗಳ ಮೇಲೆ ನಿಮಗೆ ಜಾವೊಂದಕ್ಕೆ ಆಗುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಗಲಿಬಿಲಿಗಳು, ಮಾನಸಿಕ ಒತ್ತಡ ತುಂಬಿಕೊಂಡು ನಿಮ್ಮ ಮನಸ್ಸು ಪ್ರೇರೆ ಸೈತನ ಅಟ್ಯಾಕ್ ಮಾಡ್ತಾನೆ. ಅದಕ್ಕೋಸ್ಕರ ಪ್ರೇರೆ ನಿಮ್ಮ ಮನಸ್ಸು ಯಾವಾಗಲೂ ಕ್ರಿಸ್ತನ ಸಮಾಧಾನ, ಯಾವ ನಿಮ್ಮಲ್ಲಿ ಕರ್ತನ ಸಂತೋಷ ಪರಿಪೂರ್ಣವಾಗಬೇಕಾ? ಇಲ್ಲಿ ಯೋನ ಹೇಳ್ತಾನೆ, ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವ ವಾಕ್ಯವಾಗಿದೆ. ಈ ವಾಕ್ಯದಲ್ಲಿ ಜೀವ ಉಂಟು ಪ್ರೇರೆ. ಈ ವಾಕ್ಯ ಓದುವುದಾದರೆ, ವಾಕ್ಯ ಧ್ಯಾನ ಮಾಡುವುದಾದರೆ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವ ಬರುತ್ತದೆ. ಅಷ್ಟೇ ಈ ವಾಕ್ಯವು ಮಾತನಾಡಿದ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದೇನೆ. ಈ ವಾಕ್ಯ ನಿಮ್ಮಲ್ಲಿ ಮಾತನಾಡುವಾಗ ನಿಮಗೆ ಸಂತೋಷ ಬರ್ತದೆ. ಆಗ ಮಾತ್ರ ನೀವು ನೀವು ದೇವರೊಟ್ಟಿಗೆ ಯೇಸು ಅನ್ನಿಡ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಪ್ರೇರೆ ನಿಮಗೆ ಯೇಸು ಅನ್ನಿಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ 2ನೇ ಸಂಗತಿ, ಪ್ರಾರ್ಥನೆಯೊಟ್ಟಿಗೆ ವಾಕ್ಯ ಓದುವುದು, ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. 3ನೇ ಸಂಗತಿ ನೋಡ್ತೀವಿ ಪ್ರೇರೆ, ನೀವು ಯೇಸು ಕ್ರಿಸ್ತನಿಗೆ ಅನ್ನಿತಿ ಇಡಬೇಕಾದ್ರೆ ನೀವು ಏನು ವಾಕ್ಯ ಓದುತ್ತೀರೋ, ಏನು ಕೇಳುತ್ತೀರೋ, ಯಾವ ವಾಕ್ಯ ಧ್ಯಾನ, ಆ ವಾಕ್ಯ ವಿಧೇಯರಾಗುವುದು ಇನ್ನೂ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಇಲ್ಲಿ ಸ್ಪಷ್ಟ ಹೇಳ್ತಾನೆ, ಯಾರು ನನ್ನನ್ನು ಪ್ರೀತಿಸ್ತಾರೋ ಅವನು ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಆಗ ನನ್ನ ತಂದೆ ಪ್ರೀತಿಸ್ತಾನೆ, ಮತ್ತು ನಾವಿಬ್ಬರು ಅವನ ಒಟ್ಟಿಗೆ ಆಗಿದೆ. ಇವತ್ತು ಪ್ರೇರೆ ಯೇಸು ಕ್ರಿಸ್ತನ ಅನ್ಯೋನ್ಯತೆ ನಿಮಗೆ ಬೇಕಾ? ಮೊದಲನೇ ಕೀ ಆಗಿದೆ ಪ್ರಾರ್ಥನೆ, 2ನೇ ಕೀ ಆಗಿದೆ ದೇವರ ವಾಕ್ಯ ಓದಿದ, 3ನೇ ಕೀ ದೇವರ ವಾಕ್ಯ ವಿದ್ಯಾರಾದರೆ ಮಾತ್ರವೇ ನೀವು ಯಾವಾಗಲೂ ನಿಮ್ಮ ಆತ್ಮದೊಟ್ಟಿಗೆ ತಂದೆ, ಮಗ, ಪವಿತ್ರ ದೇವರು ನಮ್ಮ ಒಟ್ಟಿಗೆ ಇದ್ದಾನೆ ಎಂಬ ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡುತ್ತದೆ. ಮತ್ತು ಅದೇ ರೀತಿಯಲ್ಲಿ ದೇವರ ಪ್ರಸನ್ನ ಪ್ರತಿ ಗಳಿಗೆ ನೀವು ದೇವರ ಪ್ರಸನ್ನತೆ ಅನುಭವ ಮಾಡ್ತೀವಿ ಪ್ರೇರೆ. ಮತ್ತು ಪ್ರತಿ ಗಳಿಗೆ ನೀವು ಜಯಭರಿತವಾದ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಪ್ರತಿ ಗಳಿಗೆ ನಿಮ್ಮ ಮುಖಾಂತರ ಪ್ರೇರೆ ನಾಶನ ಮಾರ್ಗದಲ್ಲಿರೋರಿಗೆ ಹುಟ್ಟು ಮರಣ ಹುಟ್ಟು ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರೋರಿಗೆ ಜೀವನ ಹುಟ್ಟಿದ ವಾಸನೆಯಾಗಿ ನೀವು ಪರಿಮಳವಾಗುತ್ತೇವೆ ಪ್ರೇರೆ. ಅದಕ್ಕೆ ವಿಧೇಯತೆ ಅತಿ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಪುನಃ ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಈ ಸೋರ್ಥ ಇದೇ ಯೋಹನ ಪತ್ರಿಕೆಗಳು ಬರೆದಾನೆ. ಅದರ ಮೊದಲನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಅದೇ ಯೋಹನ ಪುನಃ ನೀವು ಆತನ ಆಜ್ಞೆ ಕೈಕೊಂಡು ನಡೆಯುತ್ತಾರೆ, ನೀವು ಯೇಸು ನೆಲೆಗೊಳ್ಳುತ್ತೀರಿ. ಆತ ನಿಮ್ಮ ನೆಲೆಗೊಂಡಿದ್ದಾನೆ ಎಂಬ ಗೊತ್ತಾಗಿದೆ. ಅಂದರೆ ನಿಮ್ಮ ಆತ್ಮದಲ್ಲಿ ಇರುವ ಪವಿತ್ರ ಆತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಅದು ನಾನು ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೆ ಇದ್ದೇನೆ ಎಂಬುದಾಗಿ ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ದೇವರ ಕೊಡುತ್ತಾನೆ. ಒಂದು ವೇಳೆ ಪ್ರೇರೆ ದೇವರ ವಾಕ್ಯಕ್ಕೆ ನೀವು ಪ್ರಾರ್ಥನೆ ಮಾಡಿದರೋ, ದೇವರ ವಾಕ್ಯ ಧ್ಯಾನಿಸಿದಲ್ಲೋ, ಆ ದೇವರ ವಾಕ್ಯ ಇದೆ. ಈ 3 ಸಂಗತಿಗಳು ಬೇಕು ಪ್ರೇರೆ. ಅದು ಒಂದು ಮಿಸ್ ಆಗ್ಬೋದು. ದಿನಲ್ಲೂ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ದೇವರ ವಾಕ್ಯ ಓದಿ ಬರಬೇಕು, ಹಾಗೆ ಓದಿದ ಹಾಗೆ ವಿದ್ಯಾರಾಗಬೇಕು. ಈ 3 ಕೀ ಅಥವಾ ಈ 3 ಸಂಗತಿಗಳನ್ನು ಮಾಡಿದರೆ ಮಾತ್ರ ನಿಮ್ಮ ಆತ್ಮದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಆತ್ಮದಲ್ಲಿ ದೇವರ ಆತ್ಮನು ಇದ್ದಾನೆ. ದೇವರ ಆತ್ಮನ ಶಕ್ತಿ ನಿಮ್ಗೆ ಅನುಭವ ಆಗ್ತದೆ. ದೇವರ ಆತ್ಮನ ಪ್ರಸನ್ನ ಅನುಭವ ಆಗ್ತದೆ. ದೇವರ ಆತ್ಮನ ಫಲಗಳು ನಿಮಗೆ ಕಂಡು ಬರ್ತವೆ. ದೇವರ ಆತ್ಮನ ಅಭಿಷೇಕ ನಿಮಗೆ ತೋರಿ ಬರ್ತದೆ. ದೇವರ ಆತ್ಮನು ನಿಮಗೆ ಧೈರ್ಯ ಕೊಡ್ತಾನೆ. ಸಮಾಪ್ತಿ ನಾನು ನಿಮ್ಮ ಸಂಗಡ ಇದ್ದೇನೆ, ಮತ್ತು ನಿಮ್ಮ ಆತ್ಮ ನಿಮಗೆ ಪೌದು ಸಾಕ್ಷಿ ಕೊಡ್ತೇನೆ. ಪ್ರೇ ಇದು ಅತಿ ಅಗತ್ಯವಾಗಿದೆ. ಇದು ಆಗಿದೆ ಅನ್ಯೋನ್ಯತೆ. ಈ ಒಂದು ವಿಧೇಯತೆ, ಈ ಪ್ರಾರ್ಥನೆ ವಾಕ್ಯದಲ್ಲಿ ನಿಮಗೆ ಯೇಸು ಅನ್ಯೋನ್ಯತೆ ಇಡಲಿಕ್ಕೆ ಆಗುವುದಿಲ್ಲ. ಅದು ಅಪೊಸ್ತಲ ಹೇಳ್ತಾನೆ, ಯೇಸು ಅನ್ಯೋನ್ಯತೆ ಇಟ್ಟರೆ ಮಾತ್ರವೇ ಜಯಭರ ಜೀವನ ಮಾಡಿ ಸರ್. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ. ಇದೇ ಯೋಹನನು 2ನೇ ಯೋಹನ ಬರೆದ ಪತ್ರಿಕೆಯಲ್ಲಿ 9ನೇ ವಾಕ್ಯ ನೋಡಪ್ರೆ. 2 ಜಾನ್ ಅದು 9ನೇ ವಾಕ್ಯ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದು ಅತಿಕ್ರಮಿಸಿ ಮುಂದೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ
ತಂದೆ ಮತ್ತು ಮಗನ ಅನ್ಯೋನ್ಯತೆ ಅಪೊಸ್ತಲ ಯೋಹನ ಹೇಳ್ತಾನೆ, ಸಮಾಧಾನ ಬೇಕಾ, ಕ್ರಿಸ್ತನ ಸಂತೋಷ ಬೇಕಾ, ಧೈರ್ಯ ಬೇಕಾ, ಇದೇ 3 ಸಂಗತಿ ಮಾಡಬೇಕು. ಒಂದು, ದಿನಾಲು ವ್ಯಕ್ತಿಗತ ಪ್ರಾರ್ಥನೆಗೆ ನಾವು ಸಮಯ ಕೊಡಬೇಕು. ಕುಟುಂಬವಾದ ಪ್ರಾರ್ಥನೆ ಮಾಡಬೇಕು. ಪ್ರತಿ ಅದು ತಪ್ಪದೇ ನಿಮ್ಮ ಸಭೆಗೆ ಹೋಗಿ ಸಭೆ ಒಟ್ಟಿಗೆ ಆರಾಧನೆ ಮಾಡುವರಾಗಬೇಕು. ಎರಡನೇ ಸಂಗತಿ, ಪ್ರತಿದಿನ ದೇವರ ವಾಕ್ಯನ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು ಮತ್ತು ಪ್ರತಿ ಆದಿತ್ಯವಾರ ನಿಮ್ಮ ಸಭೆಯಲ್ಲಿ ಕೊಟ್ಟ ಉಪದೇಶವನ್ನು ಕೇಳಲಿಕ್ಕೆ ನಡೆಯುವರಾಗಬೇಕು. ಮೂರನೇ ಸಂಗತಿ ಆಗಿದೆ ದೇವರ ವಾಕ್ಯ ವಿದ್ಯಾರಾಗಬೇಕು. ಈ 3 ಸಂಗತಿಯನ್ನು ಮಾಡುವುದರೆ ನಿಮ್ಮ ಆತ್ಮದಲ್ಲಿ ನಿಮಗೆ ಧೈರ್ಯ ಬರ್ತದೆ, ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡ್ತದೆ, ನಿಮ್ಮ ಸಂಗಡ ದೇವರು ಇದ್ದಾನೆ, ಯಾರು ನಿಮ್ಮನ್ನು ಕೈ ಬಿಟ್ಟರೂ ನೀವು ಚಿಂತೆ ಮಾಡಿದ ನಿಮ್ಮ ಆತ್ಮ ಸಾಕ್ಷಿ ಕೊಡ್ತದೆ, ನಿಮ್ಮ ಸಂಗ ದೇವರು ಇದ್ದಾನೆ. ಯುಗದ ಸಮಾಪ್ತಿಯವರೆಗೂ ದೇವರ ಸಂಗಡ ಇದ್ದಾನೆ ಎಂಬ ಧೈರ್ಯವು ಮತ್ತು ದೇವರ ಆತ್ಮನು ಸಾಕ್ಷಿ ಕೊಡ್ತದೆ ಮತ್ತು ದೇವರ ಆತ್ಮನ ಪ್ರಸನ್ನತೆ, ಆತ್ಮನ ಫಲಗಳನ್ನು ನಾವು ಅನುಭವ ಮಾಡಿರ್ತೀರಿ. ಆಗ ಇಲ್ಲದಿದ್ದರೆ ಈ ಅನ್ನ ಹೊಂದಲಿಕ್ಕೆ ಆಗುವುದಿಲ್ಲ. ಈಗಾದರೆ ಯೇಸು ಕ್ರಿಸ್ತ ಅನ್ಯರಲ್ಲಿ ಈ 3 ಸಂಗತಿಯನ್ನು ಮಾಡುವುದಾದರೆ ಪ್ರಿಯರೇ, ಎರಡನೇ ಸಂಗತಿ ನೋಡ್ತೇವೆ, ಜಯಭರಿತವಾದ ಜೀವಿತವನ್ನು ಜೀವಿಸಲು ಸಾಧ್ಯವಾಗ್ತದೆ. ಒಂದು ವೇಳೆ 3 ಸಂಗತಿಗಳು ಪ್ರಾರ್ಥನೆ, ವಾಕ್ಯ, ವಿದ್ಯೆ ಜಯಭರಿತ ಜೀವಿಸಲಿಕ್ಕೆ ಸಾಧ್ಯವಾದ ಈ ಅನ್ಯ ಇದರ ಮಾತ್ರವೇ ಜಯಭರಿತ ಜೀವಿಸಲಿಕ್ಕೆ ಸಾಧ್ಯ. ಇದರ ಕುರಿತು ನೋಡೋ ಪ್ರಿಯರೇ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ ತನಕ. ಆದುದರಿಂದ ಈ ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿನಿಂದ ಅದು ಬೀಳಲಿಲ್ಲ. ಅದು ಈ ನನ್ನ ಮಾತನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು. ಆಗ ಅದು ದೊಡ್ಡ ಮನೆ ಕಡ್ಡುಕೊಂಡು ಬಿತ್ತು. ಆಗ ಯಾವ ಶೋಧನೆ ಬಂದರೂ ನೀವು ಶೋಧನೆ ಜಯ ಹೊಂದುತ್ತೀರಿ ಎಂಬುದನ್ನು ಇಲ್ಲ ನೋಡುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35ರಿಂದ 39ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನ ಬೀಳದಿರುವುದು, ವಸ್ತ್ರ ಬೀಳದಿರುವುದು, ಗಂಡಾಂತರೋ, ಖಡ್ಗವು. ಪ್ರಿಯರೇ, ಯಾರು ಯೇಸು ಅನ್ನ ತಿರುಗ್ತೀರೋ ನಿಮಗೆ ಆ ಕ್ರಿಸ್ತನ ಪ್ರೀತಿ ಯಾವ ಕಷ್ಟ ಬಂದರೆ ಏನು ಬಂದರೆ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ನಿಮ್ಗೆ ಯಾವ ಸಂಗತಿಗೂ ಯಾವ ಕಷ್ಟಕ್ಕೂ ಆಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದು ವೇಳೆ ಇನ್ನು ಕ್ರಿಸ್ತನ ಇಲ್ಲದಿದ್ದರೆ ಕಷ್ಟ ಬರುವಾಗ ಅನೇಕರು ಕರ್ತನ ಪ್ರೀತಿ ತನ್ನಗಾಗ್ತಾರೆ, ಕರ್ತನ ಪ್ರೀತಿ ಬಿಟ್ಟು ಬಿಡ್ತಾರೆ, ಕರ್ತನ ಸಭೆ ಬಿಡುತ್ತಾರೆ. ನಿಮ್ಮ ಜೀವಿತ ಪರೀಕ್ಷಿಸೋದು ಅತಿ ಇಂಪಾರ್ಟೆಂಟ್ ಆಗಿದೆ. 36ನೇ ವಾಕ್ಯದಿಂದ ಓದ್ತಾನೆ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿ ಆಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತನಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರೆಂದು ನನಗೆ ನಿಶ್ಚಯ ಉಂಟು. ಅಪೊಸ್ತಲರು ಹೇಳ್ತಾರೆ, ಒಬ್ಬ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿದ ನಂತರ ಅವನ ನಂಬಿಕೆ ಪರೀಕ್ಷೆಗೆ ಒಳಪಡುತ್ತದೆ. ಅದು ಯಾರು ಯೇಸು ಅನುತಿರುತ್ತಾರೋ ಅವರಿಗೆ ಕ್ರಿಸ್ತನ ಪ್ರೀತಿಯಿಂದ ಯಾವ ಕಷ್ಟ ಬಂದರೂ ಏನೆಂಬುದು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾವ ದುರಾತ್ಮಗೂ ಯಾವ ದುಶಕ್ತಿಗೂ ಆಗುವುದಿಲ್ಲ ಎಂಬ ಪೌಲನು ಹೇಳ್ತಾನೆ. ಯಾಕಂದರೆ ಅವರಿಗೆ ಕ್ರಿಸ್ತನ ಪ್ರೀತಿಯು ತುಂಬಲ್ಪಟ್ಟ ನಿಮಿತ್ತ ಅವ್ರು ಇನ್ನೂ ದೇವರ ಪ್ರೀತಿಯಲ್ಲಿ ಅಭಿವೃದ್ಧಿ ಆಗ್ತಿರೋ ಅವರ ಪ್ರೀತಿ ತನ್ನಾಗುವುದಿಲ್ಲ. ಆದರೆ ಯಾರು ಕ್ರಿಸ್ತನೊಟ್ಟಿಗೆ ಪ್ರಾರ್ಥನೆ, ವಾಕ್ಯ ಧ್ಯಾನ, ವಿಧೇಯತೆ 3 ಸಂಗತಿ ಅವರು ದಿನ ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ ಕಷ್ಟಗಳು ಬರುವಾಗ ಅವ್ರು ಕೂಡಲೇ ಕುಂದಿ ಹೋಗ್ತಾರೆ. ಅವರಲ್ಲಿ ದೇವರ ಪ್ರೀತಿಯು ತನ್ನಗಾಗ್ತದೆ. ಅವರ ಪ್ರಾರ್ಥನೆ ಜೀವಿತ ಅವ್ರ ಸಭೆಗೆ ಬರೋದು ಅವರು ಕಡಿಮೆ ಮಾಡ್ತಾರೆ. ಮತ್ತು ಕಡೆಗೆ ಅವರು ಎಲ್ಲವನ್ನು ಬಿಟ್ಟುಕೊಂಡು ಸಭೆಯನ್ನು ಬಿಡ್ತಾರೆ, ಕ್ರಿಸ್ತ ಬಿಟ್ಟು ಪರಿಪೂರ್ಣ ಅವ್ರ ಲೋಕದಿಂದ ತಿರುಗ್ತಾರೆ. ಇವತ್ತು ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿರಿ. ಯಾಕಂದರೆ ಯಾವಾಗ ನಿಮಗೆ ಪರೀಕ್ಷೆ ಗೊತ್ತಾಗುವುದಿಲ್ಲ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತಂತೆ ಅನ್ನದಿಟ್ಟವರು ಮಾತ್ರ ಜಯವನ್ನು ಹೊಂದುತ್ತೀರಿ ಎಂದು ಅಪೊಸ್ತಲ ಪೌಲನಲ್ಲಿ ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದವರಿಗೆ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಸಾಧ್ಯತೆಯಾಗದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯನ್ನು ಮುಂದೆ ಇಲ್ಲಪ್ಪ ಹೇಳ್ತೇನೆ. ಸೈತಾನನು ಯಾವ ವಿಧವಾಗಿ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದರು ಸಾಧ್ಯ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳು ಹಾಕಿ ತುಳಿಸಿ ಬಿಡುತ್ತಾನೆ. ಇವತ್ತು ಸೈತಾನನು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಗರ್ಜ ಸಿಂಹದ ಯಾವ ನುಂಗಲೆಂಬುದಾಗಿ
ಅವನು ಹುಡುಕುತ್ತಾ ಇದ್ದಾನೆ ಮತ್ತು ಪೇತ್ರನು ಹೇಳ್ತಾನೆ. ಫಸ್ಟ್ ಪೀಟರ್ ಚಾಪ್ಟರ್ 5 8 and 9 ವರ್ಸ್ನಲ್ಲಿ ಅದರಲ್ಲಿ ಅಪೊಸ್ತಲನು ಹೇಳ್ತಾನೆ, ಯಾರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅವರು ಇರ್ತಾರೋ ಅವರಿಗೆ ಆ ಸೈತಾನನು ಅವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸೈತಾನ ಎಲ್ಲ ಆಯುಧಗಳು ಇಮಿಡಿಯೇಟ್ ಯೇಸು ಕ್ರಿಸ್ತನು ಆ ಸೈತಾನ ಅವರ ಕಾಲಕ್ಕೆ ಹಾಕಿ ತಿಳಿಸಿ ಬಿಡ್ತಾನೆ. ಸೈತಾನ ಮೇಲೆ, ಲೋಕದ ಮೇಲೆ, ಪಾಪದ ಮೇಲೆ ಜಯ ಬರೆದ ಜೀವನಕ್ಕೆ ಸಾಧ್ಯವಾಗ್ತದೆ. ಮತ್ತು ಇನ್ನೊಂದು ಯೇಸು ಕ್ರಿಸ್ತನು ಅಂದಿದ್ದರೆ ಮಾತ್ರವೇ ನಿಮ್ಮ ವಿರುದ್ಧವಾಗಿ, ನಿಮ್ಮ ಕೆಲಸ ವಿರುದ್ಧವಾಗಿ, ನಿಮ್ಮ ಸೇವೆ ವಿರುದ್ಧವಾಗಿ, ನಿಮ್ಮ ಸಭೆ ವಿರುದ್ಧವಾಗಿ, ನಿಮ್ಮ ಕುಟುಂಬ ಯಾವ ಆಯುಧವು ಪ್ರೇರೆ ನಿಮ್ಮ ಮೇಲೆ ಜಯಿಸುವುದಿಲ್ಲ. ಸೈತಾನನು ಪ್ರತಿಯೊಂದು ಕುಟುಂಬ ಮೇಲೆ, ಪ್ರತಿಯೊಂದು ವಿಷಯದ ಮೇಲೆ ಅವನ ಆಕ್ರಮಣ ಮಾಡ್ತಾನೆ. ಅದೇ ಯಾರು ಯೇಸುಗಳನ್ನ ಅಂದಿರ್ತಾರೋ, ಇಲ್ಲಿ ಐಜಾ ಬರೆದೆ, ಅವರ ವಿರುದ್ಧ ಕಲ್ಪನೆ ಯಾವ ಆಯುಧವು ಜಯವನ್ನು ಹೊಂದುವುದಿಲ್ಲ. ಮತ್ತು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಳಿಗೆಯನ್ನು ದೋಷಿ ನೀನು ಖಂಡಿಸುವಿ. ಈ ಸ್ಥಿತಿಯು ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯ ಪಾಲಿಸುವ ಸದ್ರಂಪಾಲು ಆಗಿದೆ ಅನ್ನುತ್ತಾನೆ. ಇದು ದೇವರು ಕೊಡಲ್ಪಟ್ಟ ಸ್ವಾಸ್ಥ್ಯ ದೇವರ ಮಕ್ಕಳಿಗೆ. ನಿಮಗೆ ಯಾರು ನಿಮಗೆ ಶಪಿಸಬಹುದು, ಕೆಟ್ಟ ಮಾತನಾಡಬಹುದು, ಯಾವುದೇ ಕೆಟ್ಟ ನಾಲಿಗೆ ಆಗ್ಬೋದು, ಶಾಪದ ನಾಲಿಗೆ ಆಗ್ಬೋದು, ಸ್ವಾರ್ಥಾಪ ಯಾವುದೂ ನಾಲಿಗೆ ನಿಮ್ಮನ್ನು ಬಾಧಿಸಲಿಕ್ಕೆ ಆಗುವುದಿಲ್ಲ, ನಿಮಗೆ ಯಾವುದು ಹಾನಿ ಮಾಡುವುದಿಲ್ಲ, ನಿಮಗೆ ಮೇಲೆ ಜಯಿಸುವುದಿಲ್ಲ. ಯಾಕಂದರೆ ಯೇಸು ಅನ್ನ ಇಡುವುದಾದರೆ ನೀವು ಸೈತನ ಮೇಲೆ, ಲೋಕದ ಮೇಲೆ, ರೋಗದ ಮೇಲೆ ಎಲ್ಲ ಕಾರಣ ಜಯವನ್ನು ಹೊಂದುತ್ತೀರಿ. ಜಯ ಜೀವನಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಈಗ ಮೂರನೇ ಸಂಗತಿ ನೋಡಿದ್ರೆ, ಎಲ್ಲ ವಿಧದ ಶೋಧನೆಗಳನ್ನು ಎದುರಿಸಲಿಕ್ಕೆ ನೀವು ಶಕ್ತರಾಗುತ್ತೀರಿ. 1 ಕೊರಿಂಥದವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೂಡಿಸಿದೆ, ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸುವ ಮಾರ್ಗವನ್ನು ಸಿದ್ಧ ಮಾಡುವನು. ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಜೇಮ್ಸ್ 4:7, ಈಗಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ಇಲ್ಲಿ ಯಾಕೆ ಮಾಡ್ತಾನೆ, ಯಾವಾಗ ನಿಮ್ಮ ಪ್ರಾರ್ಥನೆ ಇರ್ತದೆ, ವಾಕ್ಯ ಇರ್ತದೆ, ಆಗ ಸೈತಾನನನ್ನು ಎದುರಿಸ್ತೀರಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಒಂದು ವೇಳೆ ನಿಮ್ಮ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ವಿಧಿ ಇಲ್ಲದೆ ಸೈತಾನ ನಿಮ್ಮ ನುಂಗಲಿಕ್ಕೆ ಬರುತ್ತಾನೆ, ಆತನು ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬರ್ತಾನೆ. ಆತನ ಬಾಯಿಯಲ್ಲಿ ಆತನ ಥರ ಶೋಧನೆಯಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಮತ್ತು ಸೋತು ಹೋಗ್ತೀರಿ. ಆದರೆ ನೀವು ಯೇಸು ಕ್ರಿಸ್ತನಿಗೆ ಅನ್ಯೋನ್ಯತೆ, ಪ್ರಾರ್ಥನೆ, ವಾಕ್ಯ, ವಿಧಿ ಇದ್ದರೆ ಇಲ್ಲಿ ಯಾಕೋಬನು ಹೇಳ್ತಾನೆ, ನೀವು ಸೈತಾನನ್ನು ಎದುರಿಸ್ತೀರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಏನಿದು ಎಕ್ಸಾಂಪಲ್ ನೋಡ್ತೇವೆ, ಲೂಕನ ಬರೋ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಉರುಳಿದ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಏಳುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸುಕೊಂಡು ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ಳದೆ ಎಚ್ಚರವಾಗಿರಿ ಅಂದನು. ನೋಡ್ತೇವೆ, ಯಾರು ಕ್ರಿಸ್ತ ಅನ್ಯರಿದ್ದಾರೋ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯವಾಗ್ತದೆ. ಎಂದಿಗೂ ನೀವು ಪ್ರಾರ್ಥನೆ ತೂಕಡಿಸೋದಿಲ್ಲ. ನಿಮ್ಮ ಆತ್ಮಿಕ ಜೀವಿತವನ್ನು ನೀವು ಕಾಪಾಡ್ತೀರಿ. ಯಾವುದೇ ಅತಿ ಭೋಜನ, ಮದ, ಆಮಲು, ಈ ಚಿಂತೆ ನಿಮ್ಮ ಹೃದಯವು ಭಾರವಾಗಲಿ ಬಿಡದೆ ಎಲ್ಲ ಸಮಯದಲ್ಲಿ ಎಲ್ಲ ಕಡೆ ಪ್ರಾರ್ಥನೆ ಮಾಡಿಕೊಂಡು ಎಚ್ಚರವಾಗಿರ್ಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಆದರೆ ಯೇಸು ಕ್ರಿಸ್ತನಿಗೆ ಅನ್ಯತೆ ಇರುವುದಿಲ್ಲವೋ ಆಗ ನೀವು ಅತಿ ಭೋಜನ ಮದನಿಂದಲೂ ಅಮಲಿನಿಂದಲೂ ಚಿಂತೆ ಮುಳುಗುತ್ತೀರಿ ಮತ್ತು ಕರ್ತನ ಬರಲಿ ಕೈ ಬಿಡಲ್ಪಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳುವನಾಗಿದ್ದಾನೆ. ಈಗ 4ರ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನೊಟ್ಟಿಗೆ ಯಾರು ಅನ್ಯತೆ ಇಡುತ್ತಾರೋ ಅವರು ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಎಂಬ ಸುವಾಸನೆ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾರೆ. 2ನೇ ಕೊರಿಂಥದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ, ನಾಶನ ಮಾರ್ಗದಲ್ಲಿರುವವರು ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣ ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವನ ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳೇ ಯಾರು ಯೋಗ್ಯರು? ಹೇಳ್ತಾರೆ, ಇವತ್ತು ಯೇಸು ಕ್ರಿಸ್ತನಲ್ಲಿ ನೀವು ಅನ್ಯತೆ ಇಡುವುದಾದರೆ ನೀವು ಸುವಾರ್ತೆಯನ್ನು ಸಿಕ್ಕದ ಸಂದರ್ಭದಲ್ಲಿ ಆದ್ಮೇಲೆ ಸುವಾರ್ತೆ ಕೊಡುತ್ತೀರಿ. ಯಾರು ನಿಮ್ಮ ಸುವಾರ್ತೆಯನ್ನು ಅಂಗೀಕಾರ ಮಾಡ್ತಾರೋ ಅವರಿಗೆ ನಿಮ್ಮ ಮುಖ ಜೀವವನ್ನು ಕೊಡುವ ಪರಿಮಳ ಆಗುತ್ತೀರಿ. ಯಾರು ಸುವಾರ್ತೆ ತಿರಸ್ಕಾರ ಮಾಡ್ತಾರೋ ನಿಮ್ಮ ಮೂಲಕ ಅವರಿಗೆ ಮರಣವನ್ನು ಹುಟ್ಟಿಸುವ ವಾಸನೆ ಆಗುತ್ತೀರಿ. ಮತ್ತು ಈ ಯೇಸು ಅನ್ಯತೆ ಇಡುವವರು ಮಾತ್ರವೇ ಈ ಸುವಾರ್ತೆ ಸೇವೆ ಮಾಡಿ ಅವರು ಯೋಗ್ಯರಾಗಿತ್ತು. ಅನೇಕರು ಸುವಾರ್ತೆ ಕೊಡಲಿಕ್ಕೆ ಭಯಪಡುತ್ತಾರೆ. ಸಂದರ್ಭ ಸಿಕ್ಕದ ಸುವಾರ್ತೆ ಕೊಡುವುದಿಲ್ಲ.
ಯಾಕೆ ಎಂದರೆ ಬರೇ ನೀವು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಇಲ್ಲದಿದ್ದರೆ ನಿಮಗೆ ಸಂದರ್ಭ ಸಿಗುವಾಗಲೂ ಸುವಾರ್ತೆ ಕೊಡಲಿಕ್ಕೆ ಭಯ ಬರ್ತದೆ. ಆದರೆ ಕ್ರಿಸ್ತ ಅನ್ಯೋನ್ಯತೆ ಇದ್ದರೆ ಮಾತ್ರವೇ ಕ್ರಿಸ್ತನ ಪ್ರೀತಿ ನಿಮಗೆ ಒತ್ತಾಯ ಮಾಡುತ್ತದೆ. ಬರೇ ಸಂದರ್ಭ ಸಿಗುವಾಗ ನೀವು ಭಯ ಪಡದೆ ಅವರಿಗೆ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಸಾರುತ್ತೀರಿ. ಅವರಿಂದ ಸ್ವೀಕಾರ ಮಾಡಿದರೆ ನಿಮ್ಮ ಮುಖಾಂತರ ಅವರಿಗೆ ಜೀವ ಹುಟ್ಟಿಸುವ ಪರಿಮಳವಾಗ್ತೀರಿ. ನೀವು ಅವ್ರು ತಿರಸ್ಕಾರ ಮಾಡಿದರೆ ಅವರಿಗೆ ಮರಣದ ವಾಸನೆ ಆಗ್ತೀರಿ. ಈ ರೀತಿ ಪ್ರೇರೆ ನೀವು ಯೇಸು ಕ್ರಿಸ್ತನ ಸುವಾರ್ತೆ ಸಾರುತ್ತೀರಿ. ಯೇಸು ಸೇವೆ ಮಾಡಿ ಸಾಧ್ಯವಾಗಿದೆ. ಅದಕ್ಕೆ ಇದೆಲ್ಲ ಮಾಡಬೇಕಾದ್ರೆ ಪ್ರೇರೆ ನೀವು ಯೇಸು ಕ್ರಿಸ್ತನ ಅನ್ಯೋನ್ಯತೆ ಹಿಡಿದು ಅತಿ ಅಗತ್ಯ. ಅದೇ 3 ಕೀ, ಒಂದು ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ವಿಧೇಯತೆ. ಈ 3 ಸಲ ಮಾಡಿದರೆ ಜಯಭರಿತ ಜೀವನ ಜೀವಿಸ್ತೀರಿ, ಸೈತಾನಂತ ಎಲ್ಲ ಎದುರಿಸ್ತೀರಿ ಮತ್ತು ಪರಿಮಳವಾಗ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರೇರೆ ಈ ಸಂದೇಶ ಕೇಳಿ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ನಮಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ವೀಕ್ಷಕರಿಗೆ ಅವನ ಕೃಪೆಯನ್ನು ದಯಪಾಲಿಸು. ಪ್ರತಿ ದಿವಸ ನಿನ್ನ ಅನ್ಯೋನ್ಯತೆಯಲ್ಲಿ, ಆ ಪ್ರಾರ್ಥನೆ, ವಾಕ್ಯ ಓದುವುದರಲ್ಲಿ, ವಿಧೇಯತೆಯಲ್ಲಿ ಅನ್ಯೋನ್ಯತೆ ಅವರು ಇರುವುದಕ್ಕೆ ಕೃಪೆಯನ್ನು ದಯಪಾಲಿಸಿಕೊಂಡು ಪ್ರತಿಯೊಂದರಲ್ಲಿ ನಿನ್ನ ಮಕ್ಕಳು ಈ ಸಂದೇಶವನ್ನು ಪ್ರತಿಯೊಬ್ಬರು ಜಯಭರಿಸಿ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಗಾಡ್ ಬ್ಲೆಸ್ ಯು ಆಲ್.